ಹೊನ್ನಾವರ ತಾಲೂಕಿನ ಕರ್ಕಿ ಬಳಿಯ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಅಸ್ವಚ್ಛತೆ ತಾಂಡವಾಡುತ್ತಿದ್ದು ಮದ್ಯ ವ್ಯಸನಿಗಳ ಕಾಟವಿರುವ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿದೆ. ಹೌದು, ಹೊನ್ನಾವರ ತಾಲೂಕಿನ ಕರ್ಕಿ ಬಳಿಯ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಅಸ್ವಚ್ಛತೆ ದರ್ಶನವಾಗುವುದು ಮಾಮೂಲಿ ಎಂಬಂತಾಗಿದೆ. ಆಸನಗಳ ಪಕ್ಕದಲ್ಲಿಯೇ ಪ್ಲಾಸ್ಟಿಕ್ ತ್ಯಾಜ್ಯಗಳು ರಾಶಿ ಬಿದ್ದಿದೆ. ಪ್ಲಾಟ್ಫಾರ್ಮ್ ಪಕ್ಕದಲ್ಲೂ ನೀರಿನ ಬಾಟಲಿ, ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳು ಕಾಣಸಿಗುವಂತಾಗಿದೆ. ಅಲ್ಲದೆ ಆಸನಗಳ ಪಕ್ಕದಲ್ಲಿ ಮದ್ಯದ ಬಾಟಲಿಗಳು, ಪ್ಯಾಕೆಟ್ಗಳು ರಾಶಿ ರಾಶಿ ಕಾಣಸಿಗುವುದನ್ನು ಗಮನಿಸಿದರೆ ಮದ್ಯ ವ್ಯಸನಿಗರ ಹಾವಳಿ ಜಾಸ್ತಿಯಾಗಿರುವ ಆರೋಪವೂ ಇದೆ. ಅಲ್ಲದೆ ರಾತ್ರಿ ವೇಳೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಯಾರೂ ಇರದ ಕಾರಣ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಆರೋಪವನ್ನು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಗೀಸ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುಧಾಕರ ನಾಯ್ಕ್ ಮತ್ತು ಸ್ಥಳೀಯ ಸಂತೋಷ್ ನಾಯ್ಕ್ ಅವರು ಮಾಡಿದ್ದಾರೆ. ಹೊನ್ನಾವರದ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ್ದು ಅಲ್ಲಿ ಪ್ಲಾಟ್ಫಾರ್ಮ್ನ ಪಕ್ಕದಲ್ಲಿ ಸಾರಾಯಿ ಪ್ಯಾಕೆಟ್, ಬಿಯರ್ ಬಾಟಲಿ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯಗಳು ರಾಶಿ ರಾಶಿಯಾಗಿ ಬಿದ್ದಿದ್ದು ಇಲ್ಲಿ ಪುಂಡಪೋಖರಿಗಳ ಹಾವಳಿ ಜೋರಾಗಿದೆ. ಬೇರೆ ಜಿಲ್ಲೆ, ರಾಜ್ಯಗಳಿಂದಲೂ ಪ್ರಯಾಣಿಕರು ಕುಟುಂಬ ಸಮೇತರಾಗಿ ರಾತ್ರಿ ವೇಳೆಯಲ್ಲೂ ಬರುತ್ತಿರುತ್ತಾರೆ. ಅವರ ರಕ್ಷಣೆ ಜವಾಬ್ದಾರಿ ಯಾರದು ಎಂದು ಪ್ರಶ್ನಿಸುವ ಅವರು ಮೊದಲು ಸೆಕ್ಯೂರಿಟಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಬೀಟ್ ಪೊಲೀಸರು ಕೂಡ ರಾತ್ರಿ ಗಸ್ತು ತಿರುಗಬೇಕು. ಈ ನಿಲ್ದಾಣದ ಸಮೀಪ ಯಾವುದೋ ಪ್ರಾಣಿ ಸತ್ತು ಬಿದ್ದಿರುವ ಗಬ್ಬು ವಾಸನೆ ಬರುತ್ತಿದ್ದು ಇದರ ಬಗ್ಗೆ ಅಲ್ಲಿರುವ ಸಿಬ್ಬಂದಿಯವರನ್ನು ಕೇಳಿದರೆ ಇಲ್ಲಿ ಯಾರು ಮುಖ್ಯಸ್ಥರು ಎಂದು ಕೇಳಿದಲ್ಲಿ ಯಾರೂ ಇಲ್ಲ, ರೊಟೇಷನ್ ಆಧಾರದಲ್ಲಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಸ್ವಚ್ಛತಾ ಸಿಬ್ಬಂದಿ ಯಾರೂ ಇಲ್ಲ ಎಂದು ಕೇಳಿದರೆ ಸ್ವಚ್ಛತೆ ಮಾಡಿಸುತ್ತೇನೆ ಎಂಬ ಹಾರಿಕೆ ಉತ್ತರ ನೀಡುತ್ತಾರೆ. ಸಾರ್ವಜನಿಕ ಹಾಗೂ ಪರಿಸರ ದೃಷ್ಟಿಯಿಂದ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು. ಈ ಬಗ್ಗೆ ನಾನು ಕೇಂದ್ರದಿಂದ ರೈಲ್ವೆ ಸಚಿವ ಸನ್ಮಾನ್ಯ ಶ್ರೀ ಸೋಮಣ್ಣ ಅವರಿಗೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದ್ದಾರೆ. ಅಲ್ಲಿ ವಾಸ್ತು ಏನು ಸುತ್ತೋಗಿದೆ, ಅದು ನೀರು ಬಟ್ಟೆ ಸಾಕಾಗಲಿ. ಹೌದು ಹೌದು, ಇದೇ ತಗೊಂಡ್ಬಿಡೋಲ್ಲ ಸಾರ್ವಜನಿಕ ಕುತ್ಕೊಳ್ಳಿಕ್ಕಾಗೋದು. ಸಾರ್ವಜನಿಕರಲ್ಲಿ ಮುಕ್ಕಟ್ಟು ಪರಿಸ್ಥಿತಿ ಬಂತು. ಯಾರು ಇನ್ಚಾರ್ಜ್ ಯಾರು? ಮೇನ್ ಯಾರು ಇಲ್ಲಿ? ಮೇನ್ ಹೇಳ್ಬೇಕು, ಹೆಡ್ ಯಾರು ಎಲ್ಲಿದ್ದ? ಅಲ್ಲಿ ಇದ್ದಾರೆ ನೋಡಿ, ಅಲ್ಲಿ ಮೂಗು ಕೊಟ್ಕೊಳ್ಬೋ ಬಂದ್ರೆ ಪೂರ ಹಾಗೆ ಇದೆ. ಇಲ್ಲಿಂದ ಹೋಗಿರೋದು. ಇಲ್ಲಿ ಹೊನ್ನಾವರ ತಾಲೂಕಿನಾಗ ಒಂದು ನಮ್ಮದು ರೈಲ್ವೆ ಸ್ಟೇಷನ್ ಇದೆ. ಈ ರೈಲ್ವೆ ಸ್ಟೇಷನ್ ಕೇಳಿದ್ರೆ ಇಲ್ಲಿ ರಾಶಿ ಒಂದು ಅಸ್ವಚ್ಛತೆ ತಾಣ ಆಗೋದು. ಎಂತ ಕೇಳಿದಲ್ಲಿ ಬೇರೆ ಬಾಟ್ಲಿ, ಸಾರಾಯಿ ಪ್ಯಾಕೆಟು, ಒಂದು ಭಾಳ ಪಟ್ಟೆ ಪ್ಲಾಸ್ಟಿಕ್ ಭಾಳ ಇದೆ. ಯಾಕಂದ್ರೆ ಮತ್ತೆ ಅಲ್ಲೇನು ಸತ್ತು ಬಿದ್ದೋದು. ಇಲ್ಲಿ ಯಾವುದೊಂದು ಸ್ವಚ್ಛತೆ ಮಾಡ್ತಾಯಿಲ್ಲ ಅಂತ ಕಾಣ್ತದೆ ನೋಡೋದು. ಯಾಕಂದರೆ ಸಾರ್ವಜನಿಕರು ದಿನಾಲು ಬರ್ತಾರೆ, ಮತ್ತು ಅಲ್ಲಿ ಟ್ರೈನ್ ಹತ್ತಾರೆ. ಇಲ್ಲಿ ಪುಂಡ ಪೋಖರಿಗಳದ್ದು ಆ ಕಡೆಯಿಂದ ಬರ್ತಾರೆ, ಬಂದ್ ಮಾಡ್ಬೇಕು. ಮತ್ತು ಸೆಕ್ಯೂರಿಟಿಲಿ ಏನು ಮಾಡ್ತದೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸೆಕ್ಯೂರಿಟಿಲಿ ಒಂದು ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಹೋದ ಕೂಡಲೇ ಮುಕ್ಕಟ್ಟು ಪರಿಸ್ಥಿತಿ ಬರ್ತದೆ. ಕೂಡಲೇ ಇಲ್ಲಿ ಇಲಾಖೆ ಒಂದು ಸೂಕ್ತ ಕ್ರಮ ತಗೊಳ್ಬೇಕು. ಇಲ್ಲಾಂದ್ರೆ ಏನಾದ್ರು ಕೇಳಿದ್ರೆ ರಾತ್ರಿ ಹೊತ್ತು ನಾಳೆ ಏನೋ ಒಂದು ಈ ಮತ್ತಿಲ್ಲಿ ಅನಾಹುತನ ಆಗ್ಬೋದು. ಯಾಕೆ ಕೇಳಿದ್ರೆ ಹೆಂಗಸರು ಮಕ್ಕಳು ಬರ್ತಾರೆ, ಇಲ್ಲಿ ಮುಂದೆ ಹೋದಂಗೆ ರಾಶಿ ಆಗ್ತಾ ಇದೆ. ಕೂಡಲೇ ಅದನ್ನು ನೀವು ತೆರವು ಮಾಡಬೇಕು. ಇನ್ಮುಂದಾದರೂ ರೈಲ್ವೆ ನಿಲ್ದಾಣದ ಅಧಿಕಾರಿ ಸಿಬ್ಬಂದಿಯು ಸ್ವಚ್ಛತೆ ಬಗ್ಗೆ ಗಮನ ಹರಿಸುವ ಜೊತೆಗೆ ಅಕ್ರಮ ಚಟುವಟಿಕೆಗಳಿಗೂ ಕಡಿವಾಣ ಹಾಕುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.